ಮದುವೆ ಹಂದರದಾಗ ನೀನು ನನ್ನ ಕೊಂದಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಆಕಾಶ್ ಮನಗುಳಿ ಫ್ಯಾಮಿಲಿ ಲಾಗ್. ಫ್ರೆಂಡ್ಸ್, ನೀವೆಲ್ಲ ನೋಡತ್ತೀರಿ. ಇವತ್ತು ಫುಲ್ ಸಿಕ್ಕಾಪಟ್ಟಿ ಮಳೆ ಇತ್ತು ಬೆಳಗ್ಗೆನೆ. ಸೊ ಇದು ನೋಡ್ರಿ, ಎಷ್ಟೋ ಜನ ಮಕ್ಕಳು ಹಾಗೆ ಮಳೆಯಾಗೆ ಸ್ಕೂಲಿಗೆ ಹೊಂಟಾರ. ನಿನ್ನೆ ದಿನ ಅಂದ್ರೆ ಅವತ್ತು ಹುಣ್ಣಿಮೆ ಇತ್ತಲ್ರಿ, ಅವತ್ತು ನಾನೆಲ್ಲ ಸ್ವೀಟ್ ಮಾಡಿದ್ದೆ. ನಮ್ಮ ಮನೆಯವ್ರು ಹೊರಗೆ ಊಟ ಮಾಡಿ ಬಂದಿದ್ರಂತ ನೈಟ್ ಊಟ ಮಾಡಲಿಲ್ಲ. ಸೊ ಅದನ್ನ ಹಾಗೆ ಫ್ರಿಜ್ನಾಗ ಎತ್ತಿಟ್ಟಿದ್ದೆ. ನೆಕ್ಸ್ಟ್ ಡೇ ಅವ್ರು ಏನಂದ್ರೆ ಬೆಳಗ್ಗೆನೆ ನನಗೆ ಹಶ್ವಾಗಿದೆ ಊಟ ಹಾಕೊಡು ಅಂತಂದರು. ಸೊ ಹಂಗಾಗಿ ಅದನ್ನೇ ಎಲ್ಲ ಹಾಕ್ಕೊಡತ್ತಿದ್ದೆ ನೋಡ್ರಿ. ಬಿಕಾಸ್ ಯಾರೂ ಜಾಸ್ತಿ ಅಷ್ಟೊಂದು ಉಂಡಿರಲಿಲ್ಲ. ಅದೇ ಒಂದಿಷ್ಟು ಹೋಳ್ಗೆ ತಿಂದಿದ್ರು. ನಾನು ಮತ್ತು ಅವ್ರಿಗೆ ಬಿಸಿ ಚಪಾತಿ ಅದು ಮಾಡಿ ಕೊಟ್ಟಿದ್ದೆ ನೋಡ್ರಿ. ನಮ್ಮ ಸಾನು ಹೆಂಗೆ ಹೇಳ್ತಾಳೆ ನೋಡ್ರಿ ಇಲ್ಲಿ. ಹಾಂ, ಎದಕ್ಕೆ ಹೇಳಕತ್ತಿ? ಯಾರು ಬೈದಾರ? ಹಾಂ, ಹತ್ತಿ ಬೈದಾಳ? ಹಾಂ, ಹೊಡಿಲಿ ಏಕಿಗೆ? ಹೊಡಿಲ್ಲ? ಹೊಡಿಯತ್ತದಿಪ್ಪ. ಹೊಡಿಲ್ಲ? ಸಾಕಾ? ಏನು ಹೊಡಿಲಿ? ಹೊಡ್ದ ನೋಡಿ. ಇದು ಗೈಸ್ ನೆಕ್ಸ್ಟ್ ಹುಣ್ಣಿಮೆ ಆದ ಮರುದಿವ್ಸ ಕರಿ ಅಂತಿರತ್ರಿ. ಸೊ ಅವತ್ತಂದ್ರೆ ಭಾಳ ಕೆಟ್ಟ ದಿನ ಇರುತ್ತೆ ನೋಡ್ರಿ. ಆ್ಯಕ್ಚುಲಿ ಅವತ್ತಿನ ದಿನಾನೇ ಅದು ವಿಮಾನ ಇದು ಆಯ್ತಲ್ರಿ ಅಹಮದಾಬಾದ್ ಒಳಗೆ, ಆ ಕರಿ ದಿನಾನೇ ನೋಡ್ರಿ. ಅದು ಎಲ್ಲ ಭಾಳ ಕೆಟ್ಟ. ಸೊ ಹಾಗಾಗಿ ಅವತ್ತು ನಾನ್ ವೆಜ್ ಮಾಡ್ಬೇಕಂತಂದ್ರು. ಸೊ ನಾನ್ ವೆಜ್ ಮಾಡಿದ್ದೆ ರೀ. ಅವತ್ತು ಸಾಯಂಕಾಲ ನಮ್ಮ ಗಿರ್ಮಲ್ಲ ಒಂದಿಷ್ಟು ಸ್ನ್ಯಾಕ್ಸ್ ತೊಗೊಂಬಂದಿದ್ದ, ಪಾವ್ ಬಜ್ಜಿ, ವಡಾ ಪಾವು ಬಜ್ಜಿ. ಅದನ್ನು ಸಾಯಂಕಾಲ ತಿನ್ಕೋತ ಕೂತಿದ್ವಿ ನೋಡ್ರಿ. ಹಾಗೆ ತಿನ್ಕೋತ ಆಟ ಆಡಾತಿದ್ವಿ. ನಮಗೆ ಡೈಲಿ ಒಂದು ರೌಂಡ್ ಚಕ್ಕ ಆಡಲಿಲ್ಲ ಅಂದ್ರೆ ಸಮಾಧಾನ ಆಗೋಲ್ಲ. ಹಾಗಾಗಿ ನಾವು ದಿನ ಚಕ್ಕ ಆಡ್ತೀವಿ. ಸಾನು ಕುರ್ಕುರೆ ತಿನ್ನಕತ್ತಿದ್ಲು. ಹಾಗಾಗಿ ಅಕ್ಕಿಗೆ ಇವೆಲ್ಲ ಬಜ್ಜಿ ಅದು ಏನೂ ಕೊಡಲಿಲ್ಲ. ಸುಮ್ಮನೆ ಎರಡು ಕೆಮ್ಮು ಹತ್ತವ ಅಂಥೇಳಿ ಅಕ್ಕಿ ಕೇಳಲ್ರಿ, ಕುರ್ಕುರೆ ತಿನ್ಬೇಡ ಅಂದ್ರೆ ಕೇಳಲ್ಲ. ಹಾಗಾಗಿ ಒಂದೇ ಕೊಟ್ಟಿದ್ವಿ. ನೆಕ್ಸ್ಟ್ ಕಬಾಬನ್ನ ಒಂದು ಸ್ವಲ್ಪ ಅದು ನೆನೆ ಇಟ್ಟಿದ್ದೆ ಒಂದು ಅರ್ಧ ತಾಸು. ಅದನ್ನ ಆಮೇಲೆ ಬಂದು ಫ್ರೈ ಮಾಡಾತಿದ್ದೆ ನೋಡಿರಿ. ಸೊ ನಿಮಗೆ ಕಬಾಬ್ ರೆಸಿಪಿ ಬೇಕಂದ್ರೆ ನಾನು ಕಮೆಂಟ್ ಮಾಡಿರಿ, ಹೇಳ್ಕೊಡ್ತೀನಿ. ಭಾಳ ಈಸಿ ಸ್ಟೆಪ್ಸ್ ಅದ ರೀ. ಮತ್ತು ಸಖತ್ ಟೇಸ್ಟ್ ಆಗ್ತಾವ್ರಿ. ಇನ್ನೂ ಅಲ್ಲಿ ಹೊರಗೆ ಭಾಳ ಕೆಮಿಕಲ್ ಅದು ಇದು ಕಲರಿಂಗ್ ಹಾಕಿರ್ತಾರೆ. ವಿತೌಟ್ ಕಲರಿಂಗ್ ನೋಡಿರಿ ನಾ ಮಾಡೋದು. ನಮ್ಮ ಮನೆಯವರಿಗೆಲ್ಲ ಭಾಳ ಇಷ್ಟ ನಾ ಕಬಾಬ್ ಮಾಡೋದು. ಅಷ್ಟು ಟೇಸ್ಟು ಅಷ್ಟೇ ಆಗಿರ್ತದೆ. ಸೊ ಇದು ನೆಕ್ಸ್ಟ್ ಡೇ ನೋಡಿರಿ. ಎದ್ದು ಬಂದೆ ಅಷ್ಟೊತ್ತಿಗೆ ನಾನು ಸ್ವಲ್ಪ ಲೇಟಾಗಿ ಎದ್ದಿದ್ದೆ. ಸಾನೋರು ಅತ್ತಿ ಅಕ್ಕಿಗೆಲ್ಲ ರೆಡಿ ಮಾಡಿ ಸ್ಕೂಲಿಗೆ ಕಳ್ಸಾತಿದ್ರು. ಅವ್ರ ಪಪ್ಪ ಇನ್ನೂ ಮಲ್ಕೊಂಡಿದ್ರು. ಪಪ್ಪ ಮಲ್ಕೊಂಡ ಏನಂತಾರ ಪಪ್ಪ? ಹ್ಞೂ, ನಮ್ಮ ಇಷ್ಟೇ ಸಣ್ಣ ಗಿಡ ಅದಂದ್ರೆ ಎಷ್ಟು ಕಾಯಿ ಆಗ್ಯಾವತ್ತಡಿ. ಯಾಕೆ ಇರಲ್ಲ ಕಾಡ್ರಿ? ನೋಡ್ರಿ ಅಲ್ಲಿ ನೋಡ್ರಿ, ಹಣ್ಣು ಆಗ್ಯದ. ಸ್ವಲ್ಪ ಏನೋ ಇರ್ಬಿ ಹತ್ತೇವಿ, ಏನ್ರಿ ತಿಂದವೇನು ಅಂತ ಹೇಳಿ ಡೌಟು. ತಿನ್ಸಿದ್ದೋಣ, ಏನಾಗಲ್ಲ. ಸತ್ರ ಒಂದ್ಸತಿ ತಿಂತಿದ್ವಲ್ಲ ಅಣ್ಣ, ಏನಂತೀನಿ. ಇಷ್ಟೇ ಚಿಕ್ಕ ಗಿಡ ಇದ್ರೂ ಫಲವತ್ತು ಹೆಂಗೆ ಕೊಡ್ತದೆ ನೋಡಿ. ಸೊ ಈಗ ಸಾನು ಸ್ಕೂಲಿಗೆ ಹೋಗಿದ್ಲಲ್ಲ, ಮನೆ ಎಲ್ಲ ಸ್ವಚ್ಛ ಮಾಡಬೇಕಿತ್ತು. ಯೂಶ್ವಲಿ ಗೊತ್ತೇ ಅದ, ಎಲ್ಲ ಹೆಣ್ಮಕ್ಳಿಗೆ ಡೈಲಿ ರುಟೀನೇ ಇದೇ ಇರುತ್ತೆ. ನಾನು ಮತ್ತು ಆ್ಯಸ್ ಯೂಶ್ವಲ್ ಹೆಂಗೆ ಕೆಲಸ ಮಾಡಬೇಕು ಮಾಡತ್ತಿದ್ದೆ ನೋಡ್ರಿ. ಏನಪ್ಪ ಅಂದರೆ ವಿಶೇಷ ಅವತ್ತು ನಮ್ಮ ಮನೆಯವರಿಗೆ ಜಾನಪದ ಸಾಂಗ್ ಹಾಡು ಅಂತೇಳಿ ಹಾಡಿಸಿದ್ದೀವಿ. ನನ್ನ ನೋಡಿ ನೀನೆ ಜೀವ ಅಂದಿ.